ನಾವು ಏನು ಹೇಳಿದ್ದು, ಇದು ಕಾಂತಾರ ಸಿನಿಮಾ ಫಸ್ಟ್ಕಿನ ಚೆನ್ನಾಗಿ ಬರ್ತೈತಿ ಅನ್ಕೊಂಡ್ವಿ. ಇದು ಅದಕ್ಕಿಂತ ಈ 3 ಚೆನ್ನಾಗಿ ಬಂದ್ಬಿಡ್ತು. ಹಾಂ, ಯಾಕಂದರೆ ನಾವು ಈ ಥರ ಯಾವ ಸಿನಿಮಾನೂ ನಾವು ಇಷ್ಟು ಸರ್ವಿಸಲ್ಲಿ ಈ ಥರ ಕಲೆಕ್ಷನ್ ಯಾವ ಸಿನಿಮಾನೂ ನಾವು ನೋಡಿದ್ದಿಲ್ಲ. ಏನೋ ನೋಡ್ತಿದ್ವಿ, ಒಂದು 3 ದಿವಸ ಫುಲ್ ಆಗ್ತಿತ್ತು, ಆಮೇಲೆಲ್ಲ ಖಾಲಿ. ಇದು ಹಂಗಲ್ಲ, ಇದು 2 ವಾರ ಗಂಟ್ಲೇನೂ ಜನ ಬೆಳಗ್ಗೆ 8 ಗಂಟೆ ಶೋ ಇಟ್ಟರು ಜನ ಬರ್ತಾ ಇದ್ದಾರೆ. ಏನಪ್ಪ ಇದು ಒಂಥರ ಜಾತ್ರೆಗೆ ಬಂದಂಗೆ ಬಂದುಬಿಟ್ರೆ ಜನ. ಯಾರು ನೋಡಿದ್ರೆ ಅಕ್ಕಪಕ್ಕದವ್ರು ಎಲ್ಲಿಗೆ ಹೋಗ್ತಾರೆ ಇವ್ರು, ಯಾವ್ದಾರ ಜಾತ್ರೆಗೆ ಹೊಂಟಾರೆ ಏನಂದ್ರೆ ಇಲ್ಲ ಇಲ್ಲಿ ಕಾಂತಾರ ಜಾತ್ರೆಗೆ ಬಂದಿದ್ದಾರೆ. ಆ ಥರ ಆಗ್ಬಿಟ್ಟಿದೆ ಇದು ಸಿನಿಮಾ ಅನ್ನೋದು. ಒಂಥರ ಜಾತ್ರೆ ಆದಂಗಾಗಿ ಅದೇನು ಹೇಳಬಾರ್ದು. ಈ ಥರ ಸಿನಿಮಾ ಜನ, ಇದು ಕನ್ನಡ ಸಿನಿಮಾದ ಪವರ್ ಏನು ಅನ್ನಂಗೆ ತೋರಿಸ್ಬಿಟ್ರು. ಹಾಂ, ಯಾಕಂದರೆ ಎಲ್ಲರೂ ಕನ್ನಡ ಸಿನಿಮಾ ಅಂದರೆ ಅವು ಏನು ಇವೇನ ಅಂತಂದ್ರು. ಆದರೆ ಈ ಕಾಂತಾರ ಬಂದಾಗಿಂದ ಕನ್ನಡ ಸಿನಿಮಾ ಎಲ್ಲಿಗೆ ಹೋಯ್ತು ಅಂದರೆ, ಇದು ಕನ್ನಡ ಸಿನಿಮಾ ಏನು ಅನ್ನೋದು ಈ ಕಾಂತಾರ ಸಿನಿಮಾದ ರಿಷಬ್ ಶೆಟ್ಟಿ ಸರ್ ಆಗಲಿ, ನಿರ್ಮಾಪಕರಾಗಲಿ, ಎಲ್ಲರಿಗೂ ಇದೇನು ಸಿನಿಮಾ ಕನ್ನಡ ಸಿನಿಮಾದ ಏನು ಅಂತಂದು ತೋರಿಸ್ಕೊಟ್ರು. ತುಂಬ ಚೆನ್ನಾಗಂತೂ ಕಲೆಕ್ಷನ್ ಬಂದಿದೆ. ಇವತ್ತಿಗೂ ಚೆನ್ನಾಗಿದೆ ಕಲೆಕ್ಷನ್. 2 ಥಿಯೇಟ್ರು ಪ್ಲಸ್ ಅಲ್ಲಿ ದಾವಣಗೆರೆಯಲ್ಲಿ ಒಂದು 3 ಥಿಯೇಟ್ರಲ್ಲಿ ಹೋಗ್ತಾ ಇದೆ. ಈ ಥರ 3 ಥಿಯೇಟ್ರ್ ಸಿನಿಮಾ ಯಾವ ನಾವು ನೋಡಿದ್ದಿಲ್ಲ. ಏನೋ 2 ಥಿಯೇಟ್ರಿಗೆ ಹಾಕಿ ಒಂದು ವಾರಕ್ಕೆ ತೆಗೆದುಬಿಡೋರು. ಇದು ಸೆಕೆಂಡ್ ವೀಕು, ಈಗ 3rd ವೀಕಲ್ಲೂ 2-3 ಥಿಯೇಟ್ರ್ ಕಂಟಿನ್ಯೂ ಆಗೋ ಚಾನ್ಸ್ ಇದ್ರೂ ಇರ್ಬೋದು, ಇಲ್ಲ ಕಡೆ 2 ಥಿಯೇಟ್ರ್ ಅಂತೂ ಇರ್ಬೋದು. ಒಳ್ಳೆಯ ಕಲೆಕ್ಷನ್ ಅಂತೂ ಬಂದಿದೆ. ಎಂತಿಂಥ ಜನ ಬಂದಿದ್ದಾರಪ್ಪ ಈ ಕಾಂತಾರ ನೋಡೋಕ್ಕೆ ಅಂದರೆ, ಹಾಸ್ಪಿಟ್ಲಲ್ಲಿ ಮಲಗಿರೋರೆಲ್ಲ ಎದ್ದು ಬಂದಿದ್ದಾರೆ. ಹಾಂ, ನಡೆಯೋಕ್ಕಾಗಲ್ಲ ಅಂತಾರೆ, ವೀಲ್ ಚೇರ್ ಹಿಡ್ಕೊಂಬಂದು ಅವ್ರನ್ನ ಎತ್ಕೊಂಬಂದು ಒಳಗೆ ಕುಂದಿರಿಸಿದ್ದಾರೆ. ಹಾಂ, ಅಂತಿಂಥ ಜನ ಎಲ್ಲ ಬಂದು ಈ ಸಿನಿಮಾ ನೋಡಿಬಿಟ್ರು. ನೋಡ್ಲಾರ್ದರೆಲ್ಲ ಸಂಧ್ಯಾ ಮೂಲೆಗಿದ್ದರೆಲ್ಲ ನೋಡಿಬಿಟ್ರು. ಹಾಂ, ಅಷ್ಟು ಭಾಳ ಇದರಿಂದ ನೋಡಿಬಿಟ್ಟಾರೆ. ನಮಗೂ ಭಾಳ ಖುಷಿ ಆಗ್ಬಿಡ್ತು. ಈ ಥರ ಜನ ನೋಡಪ್ಪ, ಜನ ಸಿನಿಮಾ ನೋಡಲ್ಲ, ಸಿನಿಮಾನೇ ಹೋಗ್ಬಿಟ್ಟು ಹಂಗಾದು ಥಿಯೇಟ್ರ್ ಹಿಂಗಾಗ್ತಾವ ಅಂತ ಹೇಳೋರು ಇವತ್ತು ಈ ಸಿನಿಮಾ ಬಂದಮೇಲೆ ಎಲ್ಲರೂ ಗಪ್ ಚುಪ್ ಆದಂಗೆ ಆಗ್ಬಿಟ್ರು. ಹೆಂಗೆ ಜನ ಬರ್ತಾ ಇದ್ದಾರೆ ಥಿಯೇಟ್ರಿಗೆ ಅನ್ನೋದು. ಸಿನಿಮಾ ಚೆನ್ನಾಗಿತ್ತು ಅಂದರೆ ಎಲ್ಲಿದ್ದರೂ ಜನ ಬಂದೇ ಬರ್ತಾರೆ, ನೋಡ್ತಾರೆ ಅನ್ನೋದಕ್ಕೆ ಇದೆ ಕಾಂತಾರನೇ ಉದಾಹರಣೆ. ಹಾಂ, ಸುಮ್ಮನೆ ಅವನು ಅಷ್ಟು ಕೋಟಿ ಖರ್ಚು ಮಾಡಿದ, ಇಷ್ಟು ಕೋಟಿ ಖರ್ಚು ಮಾಡಿದ, ಅಷ್ಟು ಬಂಡವಾಳ ಹಾಕಿದ್ದಾರೆ ಅನ್ನೋದು ಅಂಥದಕ್ಕಿಂತ ಹಿಂಗೆ ಸ್ಟೋರಿ ಹಿಂಗೆ ಗ್ರಿಪ್ ಇತ್ತು ಅಂದರೆ ಜನ ಆಟೋಮೆಟಿಕ್ಕಾಗಿ ಬಂದೇ ಬಿಡ್ತಾರೆ. ನಾವು ಹೇಳೋದೇ ಬೇಡ, ಯಾವ ಪಬ್ಲಿಸಿಟಿನೂ ಬೇಡ. ಇದು ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ಅಂದರೆ ನಾವು ಈ ಕ್ರೌಡ್ ನಮ್ಮ ಥಿಯೇಟ್ರ್ನಲ್ಲಿ 2 ಥಿಯೇಟ್ರ್ನಲ್ಲಿ ಹಾಕಿದ್ದೇವೆ ನಾವು. 2 ಥಿಯೇಟ್ರು ಮಾರ್ನಿಂಗ್ ಶೋನಿಂದ ಹಿಡಿದು ನೈಟ್ ಶೋನವರೆಗೂ ಹೌಸ್ಫುಲ್ಗಳು. ಬಾಲ್ಕನಿ, ಸೆಕೆಂಡ್ ಕ್ಲಾಸ್ ಪೂರಾ ಹೌಸ್ಫುಲ್ಲು. ಇಷ್ಟು ಯಾವ ನಾವು ನೋಡಿಲ್ಲ. ಬಟ್ ಇವ್ರದ್ದು ಏನೈತಲ್ಲ, ಸಕ್ಸಸ್ ಇಸ್ ದಿ ರಿಸಲ್ಟ್ ಆಫ್ ಹಾರ್ಡ್ ವರ್ಕ್. ಅವ್ರು ಏನು ಸಕ್ಸಸ್ ಅನ್ನೋದು ಇಟ್ ಈಸ್ ದ ರಿಸಲ್ಟ್ ಆಫ್ ಹಾರ್ಡ್ ವರ್ಕ್ ಮತ್ತು ಅವ್ರ ಡೆಡಿಕೇಶನ್ನು. ಅದು ನಾವೇನು ಹಿಂದೆ ಮಾತಾಡಿದ್ವಿ ಆ ರೀತಿಯಿಂದ ಅವರು ಆ ರೀತಿ ಮಾಡಿರೋದಕ್ಕೆ ಇವನ್ ಅಮಿತಾಬ್ ಬಚ್ಚನ್ನು ಕೂಡ ದೇ ಆರ್ ಅಕ್ಸೆಪ್ಟೆಡ್ ದೇರ್ ಆ್ಯಕ್ಟಿಂಗ್ ಆ್ಯಂಡ್ ಪಿಕ್ಚರ್ ಇಸ್ ಗುಡ್ ಅಂತ ಹೇಳಿದ್ದಾರೆ. ಆ ಅಪ್ರಿಷಿಯೇಷನ್ ಕೂಡ ಅವ್ರು ಖುಷಿಯಾಗಿ. ಇವನ್ ಮುಂಬೈನಲ್ಲಿ ಕೂಡ ಮಾಯಾನಗರಿ ಮುಂಬೈನಲ್ಲಿ ರಿಷಬ್ ಶೆಟ್ಟಿ ಅದು ಹವಾ ಆಯ್ತಲ್ಲಿ. ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಈವನ್ ಮಹಾರಾಷ್ಟ್ರ, ನೇಪಾಳ ಎಲ್ಲ ಕಡೆಯೂ ಭಾಷೆ ತರ್ಜುಮೆ ಆಗೈತಿದು. ಅವ್ರು ದೇ ಲೈಕ್ ಈ ಪಿಕ್ಚರ್ನ ಇಂಥ ಚೆನ್ನಾಗಿ ತೆಗೆದಾನ, ಜನ ಖುಷಿಯಿಂದ ನೋಡ್ತಾರೆ. ಆಮೇಲೆ ಯಾರು ಬಂದು ನೋಡಕತ್ತಾರೆ. ನಾನು ಇಷ್ಟು ವರ್ಷದಿಂದ ಫಿಲ್ಮ್ ಲ್ಯಾಂಡಿಗೆ ನಾನು ಪಿಕ್ಚರ್ ನೋಡೋಕೆ ಹೋಗಿದ್ದಿಲ್ಲಪ್ಪ, ಮತ್ತು ಈಗ ಹೊಂಟೇವಿ ನೋಡ್ತಾ ಇದ್ದೇನೆ. ಏನದು ಕಾಂತಾರ ಅಂತ ಅದಾರ, ನಾವು ನೋಡಬೇಕು ಅನ್ನಿಸ್ತು, ಬಂದಿದ್ದೇನೆ ಹಂಗೆಲ್ಲ ಬರಕತ್ತಾರ. ಅದು ಆ್ಯಕ್ಚುಲಿ ಡೆಡಿಕೇಶನ್ ಆಫ್ ಹಾರ್ಡ್ ವರ್ಕ್ ಇದೆ. ಇಟ್ ಈಸ್ ನಥಿಂಗ್ ಬಟ್ ಹಾರ್ಡ್ ವರ್ಕ್. ನಾವೇನು ಲಕ್ ಅನ್ನೋದು ಸ್ವಲ್ಪ ಇರ್ತೈತಿ, ಬಟ್ ಇಟ್ ವಿಲ್ ಕಮ್ ಆ್ಯಂಡ್ ಗೋ. ಬಟ್ ಹಾರ್ಡ್ ವರ್ಕ್ ವಿಲ್ ನಾಟ್ ಗೋ, ಇಟ್ ವಿಲ್ ಗ್ರೋ. ಮತ್ತೇನು ಮಾತಾಡೋದೈತಿ, ಇದು ಎಕ್ಸ್ಪೆಕ್ಟೆಡ್ಗಿಂತ ಮೋರ್ ಆಗಿದೆ. ಅದು ಮತ್ತೆ ಬಿಟ್ಟು ಬೇರೆ ಏನಿಲ್ಲ. ಅದು ಇಂಥ ಕನ್ನಡ ಚಿತ್ರದಲ್ಲಿ ಈ ರೀತಿ ಎಲ್ಲ ಕಡೆನೂ ಹೊಗಳ್ತಾರಪ್ಪ. ಆ ಕಡೆ ನಮ್ಮದು ಕರ್ನಾಟಕದಲ್ಲಿ ಒಂದೇ ಚೆನ್ನಾಗಿ ನಡೀತೈತೆ ಅಲ್ಲ, ಇಟ್ ಈಸ್ ಆಲ್ ಓವರ್ ವರ್ಲ್ಡ್ ಕೂಡ ನಡೀತಾ ಐತಿ ಇದು, ಆಲ್ ಓವರ್. ಬಟ್ ಕಲೆಕ್ಷನ್ ಮಾತ್ರ ಸೂಪರ್ ಕಲೆಕ್ಷನ್, ಮತ್ತು ಕ್ರೌಡ್ ಕೂಡ ಅಗ್ದಿ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್. ಪಿಕ್ಚರ್ ನೋಡೋದಲ್ಲ, ಇಂಟ್ರೆಸ್ಟಿಂದ ನೋಡ್ತಾರೆ. ಚೆನ್ನಾಗಿ ತೆಗ್ದಿದ್ದಾನಪ್ಪ. ನಮ್ಮ ಸರ್ವಿಸ್ನಾಗ ಇವ್ರು ಬೆಲ್ ಬಟಮ್ ಪಿಕ್ಚರ್ ಬಂತು ರೀ ತ್ರಿನೇತ್ರಾಗ, ರಿಷಬ್ ಶೆಟ್ಟಿರ್ದು. ರಿಷಬ್ ಶೆಟ್ಟಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆದರೆ ನಾವು ಅದನ್ನು ನೋಡಿದಾದ್ಮೇಲೆ ಪಿಕ್ಚರ್ ಕ್ಲಿಕ್ ಆಗಿಬಿಡ್ತದು. ಅವಾಗ ರಿಷಬ್ ಶೆಟ್ಟಿರ್ದು ಅಂತ ಗೊತ್ತಾಯಿತು. ನಂತರ ಮತ್ತು ಕಾಂತಾರ ಬಂತು. ಕಾಂತಾರ ಅದಕ್ಕಿಂತ ಸೂಪರ್ ಹಿಟ್, ಒಳ್ಳೆ ಕಲೆಕ್ಷನ್, ಎಲ್ಲ ಕಡೆನೇ ಇದೈತೆ. ಡೈರೆಕ್ಷನ್ ಸೂಪರ್ ನಂಬರ್ 1. ಈ ಇಂಡಿಯಾದಾಗ ನಂಬರ್ 1 ಥರ ತೋರ್ಸಾಕತ್ತೈತೆ ಅವ್ರದ್ದು ಈಗಿನ ಸಿಚುವೇಶನ್ಯಾಗ. ಎಲ್ಲಿ ನೋಡಿದ್ರೆ ಕಲೆಕ್ಷನ್, ಎಲ್ಲಿ ನೋಡಿದ್ರೆ ನೋಡ್ತಕ್ಕಂಥ ಪಿಕ್ಚರ್ ಇದು, ನೋಡ್ಬೋದು ಇದು. ಮತ್ತು ಥಿಯೇಟ್ರು ಹಂಗದ, ಒಳ್ಳೆ ಥಿಯೇಟ್ರು, ಮೇಂಟೆನೆನ್ಸು, ಹಿಂಗಾಗಿ ಅವ್ನು ಜಾತ್ರೆ ಥರ ಬರ್ತೈತಿ ಜನ. ಅದು ರಿಷಬ್ ಶೆಟ್ಟಿರ್ದು ಏನು ಭಯಂಕರ ಡೈರೆಕ್ಷನ್ ಬಿಟ್ಟಿರೋದು, ಆ್ಯಕ್ಟಿಂಗ್ ಹಂಗೆ ಐತಿ. ಯಾವುದು ನಮ್ಗೆ ಗೊತ್ತೇ ಇರಲಿಲ್ಲ ರಿಷಬ್ ಶೆಟ್ಟಿ ಇವ್ರು ಅನ್ನೋದು. ಬೆಲ್ ಬಟಮ್ ಬಂದ ಮೇಲೆ ಇವ್ರಿಗೆ ಗೊತ್ತಾಗಿರೋದು ನಮಗೆ. ಇವತ್ತು ನಂಬರ್ 1 ಫಿಲಿಮ್ ಇಂಡಸ್ಟ್ರಿಲಿಗೆ ನಂಬರ್ 1 ಇವ್ರದ್ದು ತೋರಿಸ್ತೈತಿ ಈ ಪಿಕ್ಚರಿನಂತ.